ಜಮೀರ್ ಪರ ಅಬ್ಬರಿಸಿದ್ದ ಅಬ್ದುಲ್ ರಜಾಕ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಜಬ್ಬಾರ್ ನಸೀರ್ ವಿರುದ್ಧವೇ ರದ್ದತಿಗೆ ಕೋರಿದ್ದ ರಜಾಕ್. ಜಮೀರ್ ಪರ ಅಬ್ಬರಿಸಿದ್ದ ಅಬ್ದುಲ್ ರಜಾಕ್ ಜಬ್ಬಾರ್ ನಸೀರ್ ವಿರುದ್ಧವೇ ರದ್ದತಿಗೆ ಕೋರಿದ್ದ ರಜಾಕ್. ಅಲ್ಲ ಅಂದ್ರೆ ಕಾಂಗ್ರೆಸ್ಗೆ ಟ್ರಿಪಲ್ ತಲಾಕ್ ಎಂದಿದ್ದ ರಜಾಕ್. ಇತ್ತೀಚೆಗೆ ನಡೆದ ರಜಾಕ್ ಸುದ್ದಿಗೋಷ್ಠಿ ವಿಚಾರದಲ್ಲಿ ಈಗ ವಿವಾದ ಸೃಷ್ಟಿ. ಅಬ್ದುಲ್ ರಜಾಕ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ದೂರು. ಸುದ್ದಿಗೋಷ್ಠಿ ನಡೆಸಿದವರು ಅಸಲಿ ಧರ್ಮ ಗುರುಗಳಲ್ಲ, ನಕಲಿಗಳು, ಮುಸ್ಲಿಮರನ್ನ ಪ್ರತಿನಿಧಿಸಲು ಅಧಿಕಾರವಿಲ್ಲದ ನಕಲಿಗಳು. ಸುದ್ದಿಗೋಷ್ಠಿಯ ಹಿಂದೆ ಅಂತಾರಾಷ್ಟ್ರೀಯ ಹಣಕಾಸಿನ ನಂಟು ಆರೋಪ ಕೇಳಿ ಬರ್ತಾ ಇದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟ ಆಲಂ ಪಾಷಾ. ಜಮೀರ್ ಪರ ಅಬ್ಬರಿಸಿದ್ದ ಅಬ್ದುಲ್ ರಜಾಕ್ಗೆ ಇದೀಗ ಸಂಕಷ್ಟ. ಜಬ್ಬಾರ್ ನಸೀರ್ ವಿರುದ್ಧದ ರದ್ದತಿಗೆ ಕೋರಿದ್ದ ರಜಾಕ್. ಇಲ್ಲ ಅಂದ್ರೆ ಟ್ರಿಪಲ್ ತಲಾಕ್ ಹೇಳ್ತೀವಿ ಕಾಂಗ್ರೆಸ್ಗೆ ಅಂತ ಹೇಳಿದ್ರು. ಇತ್ತೀಚೆಗೆ ನಡೆದ ರಜಾಕ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಾರೆ. ಅಬ್ದುಲ್ ರಜಾಕ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ಗುಡುಗು. ಸುದ್ದಿಗೋಷ್ಠಿ ನಡೆಸಿದವರು ಅಸಲಿ ಅಲ್ಲ, ನಕಲಿ ಅವರು, ಮುಸ್ಲಿಮರನ್ನ ಪ್ರತಿನಿಧಿಸಲು ನಕಲಿಯವರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯ ಹಿಂದೆ ಅಂತಾರಾಷ್ಟ್ರೀಯ ಹಣಕಾಸಿನ ನಂಟಿದೆ ಅಂತ ಹೇಳ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಆಲಂ ಪಾಷಾ ದೂರನ್ನ ದಾಖಲಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಪರ ಅಬ್ದುಲ್ ರಜಾಕ್ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ಒಂದು ವೇಳೆ ಏನು ಜಬ್ಬಾರ್ ಮತ್ತು ನಸೀರ್ ವಿರುದ್ಧ ಉಚ್ಚಾಟನೆ ಏನ್ ಮಾಡಿದೆಯಲ್ಲ ಅದನ್ನ ವಾಪಸ್ ತೆಗೆದುಕೊಳ್ಳಿಲ್ಲ ಅಂತ ಅಂದ್ರೆ ಟ್ರಿಪಲ್ ತಲಾಕ್ ಹೇಳ್ಬಿಡ್ತೀವಿ ಕಾಂಗ್ರೆಸ್ಗೆ ಅಂತ ಅಬ್ದುಲ್ ರಜಾಕ್ ಹೇಳಿದ್ರು. ಇನ್ನು ಧರ್ಮ ಗುರುಗಳು ಪ್ರೊಟೆಸ್ಟ್ ಅನ್ನ ನಡೆಸಿದ್ರು. ಇವರೆಲ್ಲರೂ ನಿಜವಾದ ಧರ್ಮ ಗುರುಗಳಲ್ಲ, ಇವರು ನಕಲಿ. ಇದರ ಹಿಂದೆ ಅಂತಾರಾಷ್ಟ್ರೀಯ ಹಣಕಾಸಿನ ನಂಟು ಕೇಳಿ ಬರ್ತಾ ಇದೆ. ಏನೋ ಸಮಥಿಂಗ್ ಇದೆ ಇದರಲ್ಲಿ ಅಂತ ದೂರನ್ನ ಸಹಿತ ದಾಖಲು ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲು ಮಾಡಿರುವಂತದ್ದು ಆಲಂ ಪಾಷಾ. ಜಮೀರ್ ಅಹಮದ್ ಖಾನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಜಬ್ಬಾರು ಮತ್ತು ನಸೀರ್ನನ್ನ ರಾಜೀನಾಮೆ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಏನೋ ಷಡ್ಯಂತ್ರ ರೂಪಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅಬ್ದುಲ್ ರಜಾಕ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಅದ್ರ ಜೊತೆಗೆ ಧರ್ಮ ಗುರುಗಳು ಪ್ರೊಟೆಸ್ಟ್ ಅನ್ನ ನಡೆಸ್ತಾರೆ. ಬಟ್ ಇದು ಅಸಲಿ ಅಲ್ಲ, ನಕಲಿ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಆಲಂ ಪಾಷಾ. ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ. ಇನ್ನು ನಮ್ಮ ಸಮಾಜಕ್ಕೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಜಬ್ಬಾರ್ ಅವರ ರಾಜೀನಾಮೆ ಯಾಕೆ ಬೇಕಿತ್ತು? ನಸೀರ್ ರಾಜೀನಾಮೆ ಯಾಕೆ ಬೇಕಿತ್ತು? ತರಾತುರಿಯಲ್ಲಿ ಯಾಕೆ ಪಕ್ಷ ಈ ನಿರ್ಧಾರವನ್ನು ತೆಗೆದುಕೊಳ್ತು? ಇದರಲ್ಲಿ ಷಡ್ಯಂತ್ರವನ್ನ ರೂಪಿಸಲಾಗಿದೆ. ನಮ್ಮ ಸಮುದಾಯದ ಮೇಲೆ ಅನ್ಯಾಯ ನಡೀತಾ ಇದೆ ಅಂತ ಅಬ್ದುಲ್ ರಜಾಕ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಕಾಂಗ್ರೆಸ್ ಒಂದು ವೇಳೆ ಏನಾದ್ರೂ ಏನು ಉಚ್ಚಾಟನೆ ಮಾಡಿದ್ದಾರಲ್ವಾ ನಮ್ಮ ನಾಯಕರನ್ನ, ಅದನ್ನ ವಾಪಸ್ ತೆಗೆದುಕೊಳ್ಳಿಲ್ಲ ಅಂತ ಅಂದ್ರೆ ನಾವು ಕಾಂಗ್ರೆಸ್ಗೆ ತ್ರಿಬಲ್ ತಲಾಕ್ ಹೇಳ್ತೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ನಮಗೆ ಸ್ಪಂದಿಸಬೇಕು. ಜಮೀರ್ ಅಹಮದ್ ಖಾನ್ ಮೇಲೆ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇದೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಅಬ್ದುಲ್ ರಜಾಕ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಬಟ್ ಆಗ ನಡೆಸಿದಂಥ ಸುದ್ದಿಗೋಷ್ಠಿ ಅಲ್ಲಿ ಏನು ಧರ್ಮ ಗುರುಗಳಿದ್ರಲ್ವಾ ಅವರು ಅದೆಲ್ಲವೂ ಕೂಡ ನಕಲಿ, ಅದು ಅಸಲಿ ಅಲ್ಲ. ಇದ್ರ ಹಿಂದೆ ಯಾರ್ದೋ ಕುಮ್ಮಕ್ಕಿದೆ, ಅಂತಾರಾಷ್ಟ್ರೀಯ ಹಣಕಾಸಿನ ನಂಟಿದೆ ಇದ್ರ ಹಿಂದೆ ಅಂತ ಆಲಂ ಪಾಷಾ ಇದೀಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಹಿತ ದಾಖಲು ಮಾಡಿದ್ದಾರೆ. ಅಬ್ದುಲ್ ರಜಾಕ್ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನ ಎತ್ತಿದ್ರು. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯಿತು, ಟಿಕೆಟ್ ಕೇಳಿದ್ರು, ನಮ್ಮ ಪರ್ಸೆಂಟೇಜ್ ಜಾಸ್ತಿ ಇದೆ, ನಮ್ಮ ಸಮುದಾಯದ ಪರ್ಸೆಂಟೇಜ್ ಜಾಸ್ತಿ ಇದೆ, ಹಾಗಾಗಿ
ಟಿಕೆಟ್ ಅನ್ನ ಕೇಳಿದ್ರು, ಅದರಲ್ಲೇನು ತಪ್ಪಿದೆ? ಅವಕಾಶವನ್ನ ಮಾಡಿಕೊಡ್ಬೇಕಲ್ವಾ? ಅವಕಾಶವನ್ನು ಕೊಡ್ಲಿಲ್ಲ. ಬಟ್ ಇಲ್ಲಿ ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡಿ ನಮ್ಮ ನಾಯಕರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇದು ಸರಿಯಲ್ಲ. ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಮೇಲೆ ಸುಳ್ಳು ಆರೋಪಗಳನ್ನ ಹೇಳಿ ಅವರ ಉಚ್ಚಾಟನೆ ಆಯಿತು. ಅದನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು, ಮತ್ತೆ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಮತ್ತು ಅವರವರ ಅಧಿಕಾರಗಳನ್ನ ವಹಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಬ್ದುಲ್ ರಜಾಕ್ ಸುದ್ದಿಗೋಷ್ಠಿಯನ್ನು ನಡೆಸಿರ್ತಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ಗೆ ನಾವು ಏನಾದರೂ ಒಂದು ವೇಳೆ ಈ ರೀತಿಯಾಗಿ ನಡೆಸಿಕೊಡ್ಲಿಲ್ಲ ಅಂತ ಅಂದರೆ ಕಾಂಗ್ರೆಸ್ಗೆ ನಾವು ತ್ರಿಬಲ್ ತಲಾಕ್ ಹೇಳ್ಬಿಡ್ತೀವಿ, ಅಂದರೆ ಪಕ್ಷವನ್ನ ಬಿಟ್ಟು ಬಿಡ್ತೀವಿ. ನಾವು ನಮ್ಮದೇ ಆದಂಥ ಸ್ವತಂತ್ರ ಪಕ್ಷವನ್ನ ಕಟ್ಕೊಂಡು ನಾವು ಅಧಿಕಾರದಲ್ಲಿ ಮುನ್ನುಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡಿ.ಕೆ. ಶಿವಕುಮಾರ್ ವರ್ಸಸ್ ಜಮೀರ್ ಅಹ್ಮದ್ ಖಾನ್ ನಡೀತಾ ಇತ್ತಲ್ವಾ, ಜಮೀರ್ ಅಹ್ಮದ್ ಖಾನ್ ವಿಚಾರದಲ್ಲಿ ಷಡ್ಯಂತ್ರವನ್ನು ರೂಪಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಮೇಲೆ ಒಂದಿಷ್ಟು ಆರೋಪಗಳು ಬಂದಿತ್ತು. ಬಟ್ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ವಿಚಾರದಲ್ಲಿ ಯಾರೆಲ್ಲ ಬೆಂಬಲವನ್ನು ಸೂಚಿಸ್ತಾರೆ, ಅಲ್ಲಿ ಡಿ.ಕೆ. ಶಿವಕುಮಾರ್ಗೆ ಯಾವ ಮಟ್ಟಿಗೆ ಒಂದು ಮುಖಭಂಗ ಆಗುತ್ತೆ, ಅಲ್ಲಿಂದ ಹೇಗೆ ತೆರಳುತ್ತಾರೆ, ಅಲ್ಲಿಂದನೂ ಕೂಡ ಶುರುವಾಗುತ್ತೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಜಮೀರ್ ಅಹ್ಮದ್ ಖಾನ್ ಒಂದು ರೀತಿಯಾಗಿ ಜಟಾಪಟಿಗಳು, ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡುವಂಥದ್ದು. ಅಂಥ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಯಾರು ಅಲ್ಲಿ ಧರ್ಮ ಗುರುಗಳು ಅಂತ ಇದ್ರಲ್ಲ, ಅವ್ರು ನಿಜವಾದ ಧರ್ಮ ಗುರುಗಳಲ್ಲ, ಅವರು ನಕಲಿ ಅವರು ಅಂತ. ಬಟ್ ಇದಕ್ಕೆ ಆಲಂ ಪಾಷಾ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಇದಕ್ಕೆ ಏನಾದರೂ ಅಂತಾರಾಷ್ಟ್ರೀಯ ಹಣದ ನಂಟಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ.